ಬೆಂಕಿಗೆ ಆಹುತಿಯಾದ ಅಪಾರ ಪ್ರಮಾಣದ ಹತ್ತಿ ಬೆಳೆ. ಜಮೀನಿನಲ್ಲಿ ಕೂಡಿ ಹಾಕಿದ್ದ ಹತ್ತಿ ಬೆಳೆಗೆ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಹಾನಿಗೊಳಗಾದ ಘಟನೆ ಜರುಗಿದೆ. ಬೆಂಕಿಯ ಕೆನ್ನಾಲಿಗೆ ಬಲಿಯಾಗಿದೆ. ಹೌದು, ಸುರಪುರ ತಾಲೂಕಿನ ಕೆಂಬಾವಿ ಸೀಮಂತಾರದ ಸರ್ವೆ ನಂಬರ್ 556ರಲ್ಲಿ ಶಿವಶರಣಪ್ಪ ಹುಣಸೆಳ ಅವರು 12 ಎಕರೆ ಜಮೀನಿನಲ್ಲಿ ಬೆಳೆದ ಹತ್ತಿ ಬೆಳೆಯನ್ನ ಇನ್ನೇನು ಕಟಾವು ಮಾಡಿ ಜಮೀನಿನ ಮಧ್ಯಭಾಗದಲ್ಲಿ ಶೇಖರಣೆ ಮಾಡಲಾಗಿತ್ತು. ಮಧ್ಯಾಹ್ನ ಹೊತ್ತಿಕೊಂಡ ಆಕಸ್ಮಿಕವಾಗಿ ತಗುಲಿದ ಬೆಂಕಿ ಇಡೀ 70 ಕ್ವಿಂಟಲ್ಗೂ ಅಧಿಕ ಹತ್ತಿಯನ್ನ ಸುಟ್ಟು ಕರಕಲಾಗಿಸಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಆದರೆ ವರ್ಷಪೂರ್ತಿ ಬಿತ್ತನೆ ಮಾಡಿ ಕಾದು ರೈತನ ಪಾಲಿಗೆ ಬೆಂಕಿಗೆ ಬಲಿಯಾಗಿದ್ದು, ಇದರಿಂದ ಸುಮಾರು 7 ಲಕ್ಷಕ್ಕೂ ಅಧಿಕ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ. ಇದರಿಂದ ಸರ್ಕಾರ ರೈತರಿಗೆ ನೆರವಿಗೆ ಬರಬೇಕೆನ್ನುವುದು ರೈತನ ಅಳಲಾಗಿದೆ. ಕೆಂಬಾವಿ ವಲಯದಲ್ಲಿ ಅಗ್ನಿ ಅವಘಡ ಸಂಭವಿಸಿದರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ಕೇಂದ್ರ ಸ್ಥಾಪನೆ ಮಾಡಬೇಕೆನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಹೋಗಾರ್, MKS ಟಿವಿ4 ಯಾದಗಿರಿ. ನಂಬರಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಂತ ಹತ್ತಿ ಆಕಸ್ಮಿಕವಾಗಿ ಬೆಂಕಿ ತಗಲಿ ನಮ್ಮ ಒಂದು 12 ಎಕರೆ ಜಮೀನಲ್ಲಿ 10 ಎಕರೆ ಆಲ್ರೆಡಿ ಬಿಡಿಸಿದ್ದೇವೆ. ಈ 8 ಎಕರೆ 10 ಎಕರೆ ಹತ್ತಿಯನ್ನು ಸುಟ್ಟೋಗಿದೆ. ಅದರಲ್ಲಿ ಒಂದು 40% ಎಷ್ಟೇ ಉಳಿದಿದೆ, 60% ಸುಟ್ಟೋಗಿದೆ. ಆಕಸ್ಮಿಕವಾಗಿ ಒಂದೇ ಕಡೆ ಹಾಕಿದ್ದಾರೆ. ಒಟ್ಟು ಒಂದೇ ಕಡೆ ಹಾಕಿದ್ದೇವೆ ಸರ್. ಎಲ್ಲಷ್ಟು ಆಕಸ್ಮಿಕವಾಗಿ ಏನಾಗೈತೆ ಅಂತ ಗೊತ್ತಿಲ್ಲ ಸರ್. ಆಕಸ್ಮಿಕ ಹತ್ತೈತಿ, ನಮಗ್ ಗೊತ್ತಿಲ್ಲ. ಆದ್ಮೇಲೆ ಹೋಗಿ ಬಂದ್ಮೇಲೆ ಗೊತ್ತಾಗಿದೆ ಸರ್ ನಮ್ಗೆ. ಅಲ್ಲಿಂದ ಮತ್ತೆ ಓಡಿ ಬಂದಿವಿ ಸರ್. ನನ್ನ ಒಂದು 70 ಕ್ವಿಂಟಲ್ ಸುಟ್ಟದ ಸರ್ ಹತ್ತಿ. ಅಂದ್ರೆ ಅಷ್ಟು ಇಲ್ಲೇ ಹಾಕಿದ್ರಿ? ಇಲ್ಲೇ ಹಾಕಿದ ಸರ್. ಕೊಟ್ಟಿಲ್ಲ ಹೊಲ್ದಾಗ ಬಿಡ್ಸಕತ್ತೀವಿ. ನಾವು ಆಕಸ್ಮಿಕ ಹೊಗಿ ಹತ್ತಿದ ಮೇಲೆ ಇಲ್ಲಿ ಉಡೆ ಬಂದಿವಿ. ನಾವು ಬಿಡ್ಸೋದ್ ಬಿಟ್ಟು ನೋಡಿದ್ಮೇಲೆ ಇಲ್ಲಿ ಆಕಸ್ಮಿಕ ಆಗಿ ಹೆಂಗ್ ಹತ್ತೈತಿ ನಾವು ಉರಿ ಹತ್ಬಿಟ್ಟೈತಿ. ನಮ್ದೊಂದು 70-75 ಕ್ವಿಂಟಲ್ ಮ್ಯಾಲ ಸುಟ್ಟದ ಸರ್. ಈಗ ನಮ್ಗೆ ಗೊತ್ತಿರ್ಲಿಲ್ಲ. ಬಾಜು ಅಲ್ದ್ರ ಫೋನ್ ಹಚ್ಚಿ ಅಗ್ನಿಶಾಮಕದವ್ರಿಗೆ ಫೋನ್ ಹಚ್ಚಿ ಕರೆಸಿದ್ರು. 12 ಗಂಟೆಗೆ ಹಚ್ಚಿದೆ ಸರ್. 45 ನಿಮಿಷನಾಗ ಬಂದು ರೀಚಾರ್ಜ್ ಆಗಿ ಏನ್ ಮಾಡ್ಯಾರ ಸರ್. ಅವ್ರ ಪ್ರಯತ್ನ ಮಾಡಿ ಆರಿಸಿ. ಯಾರು ಬಂದಿದ್ರ? ಯಾರು ಬಂದಿಲ್ಲ ಸರ್. ಯಾರು ತಹಸೀಲ್ದಾರ್ ಯಾರು ಬಂದಿಲ್ಲ ಸರ್. ತಲಾಟಿಗೆ ಫೋನ್ ಮಾಡಿದೇವ್ ನಾವು. ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಯಾರು ಬಂದಿಲ್ಲ ಸರ್. ನಮ್ಗೆ ಗೌರ್ಮೆಂಟ್ ಇದರಿಂದ ಸರ್ಕಾರದಿಂದ ಯಾರು ಬಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ನಮ್ಗೆ ಏನಾಗ್ಬೇಕಂತೀರಿ ಈಗ ಸರ್? ನೋಡ್ರಿ ಸರ್, ನಾವು ಏನ್ ರೈತರಿಗೆ ಏನ್ ಮಾಡ್ಬೇಕು ಸರ್? ನಾವು ಪರಿಹಾರ ಈಗ ಆಕಸ್ಮಿಕ ಆಗಿ ಹೋಗೈತಿ, ಹೆಂಗಾಗೈತು ಏನ ಅದಕ್ಕೆ ಪರಿಹಾರ ಕೊಡಿಸ್ಬೇಕು ಸರ್. ಆಲ್ರೆಡಿ ವರ್ಷಾನುಗಟ್ಟಲೆ ನಾವು ಕಷ್ಟಪಟ್ಟು ಬೆಳೆದಿರೋಂತ ಬೆಳೆ ಮನ್ಯಾಗ ಸಾಲ ಸಮದ ಮಾಡಿ ಎಲ್ಲ ಮಾಡಿ ಎಲ್ಲ ಬೆಳೆದಿರೋದು ಆಕಸ್ಮಿಕ ಸುಟ್ಟಿದೆ. ನಮ್ಗೆ ಏನಾದ್ರೂ ಗೌರ್ಮೆಂಟ್ ಇಂದ ಪರಿಹಾರ ಕೊಡ್ಬೇಕು. ತಮ್ಮ ಹೆಸರು? ನಮ್ಮ ಹೆಸರು ರಾಜ್ಕುಮಾರ್ ಅಂತ ಹೇಳಿ ಸರ್. 45 ನಿಮಿಷದಲ್ಲಿ ಇಲ್ಲಿ ಹೊಲಕ್ಕೆ ಬಂದು ರೀಚ್ ಆಗಿದ್ದೀವಿ. ಹೆಚ್ಚಿನ ಆಗತಕ್ಕಂಥ ಅನಾಹುತವನ್ನು ತಪ್ಪಿಸಿದ್ದೀವಿ. ಈಗ ಏನಿಲ್ಲ ಅಂದ್ರೆ ಒಂದು 50% ಆದ್ರೂ ಸುಟ್ಟಿದೆ. ಇವಾಗ ಅವ್ರು ಟೋಟಲ್ ಇರ್ತಕ್ಕಂಥ 50% ಸುಟ್ಟು ಹೋಗೈತಿ. ಆದ್ರೂ ನಾವು ಸುರಪುರಿಂದ ಬರ್ಬೇಕಂದ್ರೆ 32 ಕಿಲೋಮೀಟರ್ ಆಗ್ತೈತಿ. ಆದ್ರೂ ಆದಷ್ಟು ಕಾಲು ಬಂದ ಕೂಡಲೇ ಇಮಿಡಿಯೇಟ್ಲಿ 32 ಕಿಲೋಮೀಟರ್ ಒಂದು ದೊಡ್ಡ ಗಾಡಿ ತೊಗೊಂಡು ಬರ್ಬೇಕಂದ್ರೆ ಸ್ವಲ್ಪ ರೋಡ್ ಸರಿ ಇರಲ್ಲ, ಏನಿರಲ್ಲ. ಆದ್ರೂ ಬಂದು ಇರ್ತಕ್ಕಂಥ ರೈತರು ಇರದೆ ನಾವು ರೈತರಿಗೋಸ್ಕರನೇ ಯಾವುದಕ್ಕೆ ಹೋದ್ರೆ ನಾವು ಎನಿ ಟೈಮ್ 24 hours ರೆಡಿದಾಗೆ ಇರ್ತೀವಿ. ನಮ್ಮ ಕಾಲು ಬಂದು 12:25, 12:30, 26, 12 ಗಂಟೆ 26 ಗಾಡಿ ಕಿತ್ತಿ ಇಮಿಡಿಯೇಟ್ 45 ನಿಮಿಷನೇ ಬಂದು ಇಷ್ಟೆಲ್ಲ ಸಾರ್ವಜನಿಕರ ಸಹಕಾರದಿಂದ ಇಷ್ಟೆಲ್ಲ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದೀವಿ. ಆಗುತ್ತೆ. ಟೋಟಲ್ 8 ಎಕರೆ ಬಿಡ್ತೀರಿ. ಸಾರ್ವಜನಿಕರ ಸಹಕಾರದಿಂದ ಇರ್ತಕ್ಕಂಥ ಎಲ್ಲ ಹತ್ತಿಯನ್ನು ಒಂದು 50% ಹೆಚ್ಚನ್ನು ನಾವು ಸೇವ್ ಮಾಡಿದ್ದೇವೆ. ಆದ ಕಾರಣ ಎಲ್ಲ